ಅಂತಿವ ಸಕ್ರೆ ಬೇಕಂತ ಬಗಲಾಗಿಟ್ಟು ಹೀಗೆ ಹುಡುಕುದ್ರಾಗ ಒಂದು ಮಾಡ ರವಾ ಸಿಕ್ತು ಮಾವ ಅಂದ ರವಾನು ಸಿಕ್ತು ಅಂದ ಏನ್ ಮಾಡವ ಹಿಂಗ್ ಹುಡುಕುದ್ರ ತುಪ್ಪ ಸಿಕ್ತು ಮಾವ ತುಪ್ಪನು ಸಿಕ್ಕದ ಒಂದೆರಡು ಸಿರಾ ಮಾಡ್ತೀನಿ ತಡಿ ಅಂದ ಕಳತನಕ್ಕೆ ಹೋದಲ್ಲಿ ಅವ್ರ ಮನ್ಯಾಗ ಇಲ್ಲಿ ಬ್ಯಾಣ ಅದನ್ನ ತೊಗೊಂಡ್ ನಡಿ ಅಲ್ಲೇ ಮನ್ಯಾಗ ಮಾಡ್ಕೊಳಕತ್ ಊರಾಗ ಅಥವಾ ಇಲ್ಲದ ನಾನು ಅಲ್ಲಿಗೆ ಹಂಗ ಇಲ್ಲೇ ಮಾಡ್ಬಿಡ್ತೀನಿ ನೀವು ಹುಡುಕನಿ ನಾ ಇಲ್ಲೇ ಮಾಡ್ತೀನಿ ತಗೊಂಡು ಹಂಗೆ ಒಲಿ ಉರಿ ಹಚ್ತೆ ರವಾ ಉರಿತೆ ಹೇಳ್ತೀನಿ ಸಿರಾಕ್ ಮಾಡಾಕತ್ತೆ ಟುಬು 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 ಸಿರಾಕ್ ಕುದೀತೆ ಅದನ್ನ ತಗೊಂಡು ಬಂದು ಬೊಗಣಿ ತೊಗೊಂಡು ಬಂದು ಇಟ್ಟ 2 ಗಂಗಾಳ ತಂದ ಅಂದ ಮಾವ ಅಂದ ಬಾಯಿಲ್ ಅಂದ ಯಾಕೋ ತಿನ್ನನ್ ಮಾ ಇಲ್ಲಿ ಬ್ಯಾಡು ಒಯ್ಯನ ಕಡಿ ಇಲ್ಲಿದಿಂದ ಅಲ್ಲಿಗೆ ಒಯ್ಯದ್ರೆ ಸಿರಾ ಆರ್ತದ ಇಲ್ಲ ತಿಂದು ಹೋಗುನು ಇದು ಬಿಡಂಗಿಲ್ಲ ತಗೊಂಡ ಬಾ ತೋಮ ನಡ್ಬರ್ಗ ಬೊಗಣಿ ಇಟ್ಟವ ಆ ಕಡೆಯಿಂದ ಗಂಗಾಳ ಈ ಕಡೆಯಿಂದ ಗಂಗಾಳ ಇಟ್ಟವ ಇಟ್ಟು ಇನ್ನೇನು ಚಮಚ ತೊಗೊಂಡು ನೀಡ್ಕೋಬೇಕತ್ತ ಅನ್ನೋದ್ರೊಳಗ ಇವ್ರು ಕೂತಾರ ಎಲ್ಲಿ ಅಂತಂದ್ರ ಆ ಗೌಡತಿ ಹೊರಸಿನ ಮ್ಯಾಗ ಮಕ್ಕೊಂಡವ ಅಲ್ಲೇ ಆ ಹೊರಸಿನ ಮಗ್ಲೆ ಕೂತಾವ ಕತ್ತಲ್ದಾಗ ರೀ ಕಾಣ್ಲಾದ ಹೊರಸಿನ ಮಗ್ಲೆ ಕೂತಾವ ಅವಾಗ ಇವ ಏನ್ ಮಾಡ ಗೌಡತಿ ನಿದ್ದಿಗಂಡ ಹಿಂಗ್ ಕೈ ಹೋಗದ ಗೌಡತಿ ನಿದ್ದಿಗಂಡ ಹಿಂಗ್ ಕೈ ಒಗದ್ಕೊಳ್ಳ ಮಾವ ಅಂದ ಏನು ಅಂದ ಗೌಡತಿ ಸಿರ ಬೇಡ್ಲಕತ್ತಾಳ ಅಂದ ಗೌಡತಿ ಸಿರ ಬೇಡ್ಲಕತ್ತಾಳ ಅಂದ ಬೇಡ ನೀಡಿ ಗಿಡಿ ಸುಡ್ತದ ಅದು ಒತ್ತಿವ ಏನು ಮರ ನೀ ಎಂಥ ಮನುಷ್ಯ ಇದೆ ಅವ್ರ ಮನೆಯಿಂದ ಸಕ್ರಿ ಅವ್ರ ಮನೆಯಿಂದ ರವಾ ಅವ್ರ ಮನೆಯಿಂದ ತುಪ್ಪ ಅವ್ರಿಗೆ ಒಂದು ಚಮಚ ನೀಡಬೇಡ ಅಂತೇಳಿ ಎಂಥ ಮನುಷ್ಯ ಇದೆ ಮರ ನೀ ಒಂದೇ ಚಮಚ ನೀಡ್ತೀನಿ ಬ್ಯಾಡ ಸುದ್ದ ಕೈ ಬ್ಯಾಡ ತಮ್ಮ ಅಂತಾನ ನಾನು ನೋಡ್ತೀನಿ ಅಂತ ಹೇಳ್ತಿ ನಮಗೆ ಬೊಗಣ ಚಮಚ ಒಂದು ಚಮಚ ಸಿರ ಇಟ್ಟೇ ಬಿಡುತ್ತೆ ಕೈಯಾಗ ಆಕೆ ಪಾಪ ಗೌಡ್ತಿ ಲಬಲ ಹೊಯ್ಕೊತಿ ಅದತ್ತದು ಎದ್ರು ಹೊಯ್ಕೊಂಡು ಹೇಳುದ್ರಾಗ ಇದು ಏನ್ ಮಾಡ್ತೇವೆ ಹುಚ್ಚು ಮಾದೇವ ತಟ್ಟನಗೆ ಜಿಗದ್ ಮೇಲಂಟದಾಗ ಕೂತು ಮ್ಯಾಲ ಇದ್ರ ಅಂಜಂದ ಹೋಗಿ ಅಂದ ಕೆಳಗೆ ಕೊಟ್ಟಿಗೆ ಕೂತು ಹೇಳ್ತೀನಿ ನಿಮಗ ಗೌಡ್ ಲೈಟ್ ಹಚ್ಚಿ ನೋಡ್ತಾನ ಅಂದ ಯಾಕ ಇಂಥದ್ದು ಯಾಕೆ ಬಂದ ನಿನಗೆ ಪರಿಸ್ಥಿತಿ ಅಂದ ಹೆಣ್ತಿಗೆ ನಾ ಏನು ಮಾಡೀನಿ ಎಂದಕ್ಕೆ ಅಲ್ಲ ಇಟ್ಟು ಅಪರಾಧರಾಗಂದ ಸಿರಾ ಮಾಡ್ಕೊಡ್ತೀನಂತದ್ದು ಏನು ಬಂದ ನಿನಗ ಆಕೆ ಅಂದ್ಲು ಇಲ್ರಿ ಸಿರಾನ ಮಾಡಿಲ್ಲ ತಿಕ್ಕಿ ಮಾಡಿಲ್ಲ ಅಂದಕ್ಕೂ ಕೊಟ್ಟು ನೋಡ್ರಿ ಗೌಡ್ತಿ ಈ ಮನೆಗೆ ನಿನಗೆ ಅತ್ತೆ ಅದಳ ನಾದ್ನೆ ಅದಳ ಯಾರು ಮಾಡ್ಯಾರ ಇದನ್ನ ಇರೋದ ಇಬ್ಬರೇ ಇದೀವಿ ಒಂದು ನಾ ಮಾಡ್ಬೇಕು ಬಿಟ್ರೆ ನೀ ಮಾಡ್ಬೇಕು ಇಬ್ರು ಬಿಟ್ಟಂದ್ರೆ ಯಾರು ಮಾಡ್ಯಾರ ಹೇಳು ಇಲ್ರಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮತ್ತೆ ಕೊಟ್ಟು ನೋಡ್ ಮಾತು ಬರ್ತಾರೆ ಅಲ್ಲಿ ಸಿರಾ ಮಾಡ್ಲಕ್ಕ ಇಲ್ರಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನಾ ಮಾಡಿಲ್ಲ ಏನ್ರಿ ನನಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಆ ಟಾಗಿನೂ ಕೂಡ ನಾನೇ ಮಾಡಿ ನಿಂತ್ಕೊಂಡು ನಾನು ಹೊಡಿತೀರಿ ಅಂತಂದಾಗ ಮ್ಯಾಗಿನ ಮಹಾದೇವಿಗೆ ಗೊತ್ತಾ ಅನ್ಲಿಕ್ಕೆ ನಾ ಮಾಡಿನ ತಗೊಂಡಂತೀರಿ ಅಂತಂದ್ರೆ ಮ್ಯಾಗಿನ ಮಹಾದೇವಿಗೆ ಗೊತ್ತಾ ಅದ ಈ ಹುಚ್ಚು ಮಗ ಕೂತಿತ್ತಲ್ಲ ಅಲ್ಲಿ ಮ್ಯಾಲ ನನಗ್ಯಾಕವ ಅಲ್ಲಿ ಕೆಳಗೆ ನಮ್ಮ ಮಾವ ಕೂತಾನ ಅವನಿಗೆ ಕೇಳಂದ ಹ್ಯಾಂಗ ಮಾಡ್ತ ನನಗ್ಯಾಕ ಆಕಿ ಏನಂದಾಳ ಮ್ಯಾಗಿನ ಮಹಾದೇವ ಅಂದ್ರೆ ದೇವ್ರ ಆಕಿ ಏನಂದಾಳ ನಾ ಮಾಡಿನ ತಲ್ಲಕತ್ತಿರತ್ತಂದ್ರೆ ಮ್ಯಾಗಿನ ಮಹಾದೇವ್ಗೆ ಗೊತ್ತಾಗ ನನಗ್ಯಾಕವ ಅಲ್ಲಿ ಕೆಳಗೆ ನಮ್ಮ ಮಾವ ಕೂತಾನ ಅವನಿಗೆ ಹೇಳತ್ತೆ ನಿಮಗ ಒಂದು ಮಾಡಿದ್ರ ತಪ್ಪಿಗೆ ಈ ಕಡೆ ಕಳ್ಳ ಹೊಡಸ್ಕೋತು ಸುಮ್ನೆ ಗೌಡ ಹೊಡಸ್ಕೋತು ಹೌದಿಲ್ರಿ ಹಂಗ ನಿಮ್ಮ ಹಣಮಂದಿಯವರು ಇಡೀ ಅಂದ ಪಂಚಮುಖದ ಮೂರ್ತಿ ಹಿಂಗ ಭೂಮಿ ಒಳಗಿನಿಂದ ಏಳಬೇಕಾದ್ರ ಅದನ್ನ ಒಂದು ಊರಾಗಿನಿಂದ ತಪ್ಪಿಸಿ ಇವತ್ತ ಅಲ್ಲಿ ಏನಾಯ್ತು ಅಂತಕೊಂಡು ಕೇಳಿದ್ರ 4 ದಿವಸಕ್ಕಿಂತ ಬಾಗಿಲು ತೆಗೆದ್ರ ಇಡೀ ಮುಂಡಾಟೆ ಯಾವ ಶರೀರ ಆಟೆಯಿಂದ ಬೆಳೆದಿತ್ತು ಆದ್ರ ರುಂಡು ಮಾತ್ರದಿಂದ ಬೆಳೆದಿದ್ದಿಲ್ಲ. ಇವತ್ತು ಕಾಣತಕ್ಕಂಥ ಮ್ಯಾಲಿನ ಮೂರ್ತಿ ಕಾಣುತ್ತಲ್ಲ ಇದನ್ನ ಆಮೇಲೆ ಮಾಡಿಸಿರ್ತಕ್ಕಂಥದ್ದು. ಆದ್ರೆ ಕೆಳಗಿರ್ತಕ್ಕಂಥ ಪಾನವಟ್ಟ ಅದೇನು ಗದ್ದಿಗೇನೈತಲ್ಲ ಅದು ಯಾರೂ ಮಾಡಿಸಿದ್ದಲ್ಲ. ಇದು ಸ್ವತಃ ಭೂಮಿ ಒಳಗಿನಿಂದ ಏನ್ರಿ ಹನುಮಂತ ದೇವರಿಂದ ತಾನೇ ಎದ್ದಿರ್ತಕ್ಕಂಥದ್ದು. ಅದು ಯಾವಾಗ ಎದ್ದಿದ್ದೆ ಅಂದ್ರೆ ಕೂನ ಅವನ ಬಳಿ ತಾಕತ್ ಐತಿ ಅಂತನ್ನುವಂಥದ್ದು. ಕೂನ ಏನು ಬೇಕು, ಅದೇ ಸುಬ್ರಾಯರು ಏನ್ರಿ 2-3 ವರ್ಷಗಳ ಪರಂತರವಾಗಿ ಆ ಹನುಮಂತ ದೇವರ ಮೂರ್ತಿಯನ್ನ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರುವಂತ ಪ್ರಸಂಗದೊಳಗ ಕೆಲವು ಜನ ಯಾತ್ರಿಕರು ಕಾಶಿ ಯಾತ್ರಕ್ಕೆ ನಡೆದಿದ್ರು. ಪಾಪ ಸುಬ್ರಾಯನು ಕೂಡ ಆಸೆ ಆಯ್ತು. ಯಾಕಂದ್ರೆ ನಾವು ಎಲ್ಲ ಹೆಂಡ್ರನ್ನ ಮಕ್ಕಳನ್ನ ಎಲ್ಲರನ್ನ ಕೂಡ ಬಿಟ್ಟಂದ ತ್ಯಾಗ ಮಾಡಿ ಬಂದಿರತಕ್ಕಂಥ ವ್ಯಕ್ತಿ. ಮತ್ತೆ ಎಲ್ಲರ ಜೋಡಿ ಅಂದ ನಾನು ಕಾಶಿಗೆ ಹೋಗ್ಬೇಕಲ್ಲ, ಕಾಶಿ ನೋಡ್ಬೇಕಲ್ಲ ತಗೊಂಡು ಆಸೆ ಆಗಿ ಬಂದಂದ ಏನ್ರಿ ವಿಚಾರ ಮಾಡ್ಕೊಂಡು ಮಕ್ಕೊಂಡಿದ್ದ. ಕನಸಿನೊಳಗೆ ಯಾರು ಬರ್ತಾರ ತಗೊಂಡು ಕೇಳಿದ್ರೆ ಅದೇ ನಮ್ಮ ಯಾರೀ ಮಾರುತಿ ಯಾವ ಸುಬ್ರಾಯನ ಕನಸಿನೊಳಗೆ ಬಂದು, ನೀನು ಎಲ್ಲಿ ಕಾಶಿಗೆ ಹೋಗೋದು ಬೇಕಾಗಿಲ್ಲ, ನೀನು ಎಲ್ಲಿನೂ ಕೂಡ ಹೋಗೋದು ಬೇಕಾಗಿಲ್ಲೋ, ನೀ ಇದ್ದಲ್ಲೇ ನಿನಗೆ ಕಾಶಿ ತೋರಿಸ್ತೀನಿ, ನಾಳೆ ಬೆಳಗ್ಗೆ ನೀ ಪೂಜಾಕೆಂದ ಬಂದು ನೀನ್ ಏನ್ ಮಾಡೋದು ತಗೊಂಡು ಕೇಳಿದ್ರ ಒಂದು ಬಟ್ಟ ನನ್ನ ಹೊಕ್ಕಳಿಕೆಂದ ಮುಟ್ಟು ನಿನಗೆಂದ ಕಾಶಿ ತೋರಿಸ್ತೀನಿ ಎತ್ತಿಕೊಂಡಂದ್ರು. ಏನ್ರಿ ಒಂದು ಬಟ್ಟ
ಹೊಕ್ಕಳಿಕೆಂದ ಮುಟ್ಟು ನಿನ್ನ ಕಾಸಿ ತೋರಿಸ್ತಾನೆ ಎತ್ತಿಕೊಂಡಂದಾಗ ಇದು ಕನಸು ಸತ್ಯನೋ ಸುಳ್ಳು ಎತ್ತಿಕೊಂಡು ಸುಬ್ರಾಯರಿಂದ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಮಡಿದಿಂದ ಪೂಜಾಕೆಂದ ಬಂದ್ರು. ಆ ಕನಸೊಳಗಿಂದ ಬಿದ್ದಂಗ ಒಂದು ಬೊಟ್ಟು ಬೈದಿಂದ ಯಾವಾಗಿಂದ ಹನುಮಂತರು ಹೊಕ್ಕಳು ಕಚ್ಚಿದ್ರು ಕಮ್ಮಿ ಅಂದ ತಿಂಗಳ ಪರ್ಯಂತರವಾಗಿ ಆ ಹೊಕ್ಕಳದಿಂದ ಕಾಸಿ ಒಳಗಿರ್ತಕ್ಕಂಥ ಗಂಗಾ ನೀರ ಈ ಆ ಹೊಕ್ಕಳದಿಂದ ಇಲ್ಲಿ ಇನ್ನು ಸುರಿತಿತ್ತು ಏನ್ರಿ. ಇಲ್ಲೇ ಕಾಸಿಯನ್ನ ನಿಮ್ಮ ಹನುಮಂತ ದೇವರು ಸುಬ್ರಾಯನಿಗಿಂದ ಕಾಸಿ ತೋರಿಸು ಏನ್ರಿ. ಸುಬ್ರಾಯರಿಗೆ ಇಲ್ಲೇ ಅಂದ ಕಾಸಿ ತೋರಿಸಿರ್ತಕ್ಕಂಥವ್ರು ನಿಮ್ಮ ಹನುಮಂತ ದೇವರು. ಅಟ್ಟೆ ಎಲ್ಲ ಮುಂದೊಂದು ವರ್ಷ ಆದ ಬಳಿಕ ಎಲ್ಲ ಜನ ಅಂದ ಏನ್ರಿ ರಾಮೇಶ್ವರಕ್ಕೆಂದ ನಡೆದ್ರು. ಅವಾಗನು ಕೂಡ ರಾಮೇಶ್ವರಕ್ಕೆಂದ ಹೋಗ್ಬೇಕನ್ನಂಗ ಆಸೆ, ಅದನ್ನ ನೋಡ್ಬೇಕು, ನಾನು ಯಾತ್ರೆ ಮಾಡ್ಬೇಕನ್ನಂತ ಆಸೆ. ಆ ಜನರ ಜೋಡಿ ನಾನು ಹೋಗಿ ಬರ್ಬೇಕಂತಕೊಂಡು ಯಾವಾಗಿಂದ ಅವಾಗನು ತಯಾರಾದ. ಅವತ್ತರು ಕೂಡ ಹನುಮಂದಿರಿಂದ ಬಂದು ಸುಬ್ರಾಯ ನಿನಗ ರಾಮೇಶ್ವರನ್ ಕೂಡ ನಿನ್ನ ಬಿಡಂಗಿಲ್ಲ. ಯಾಕೆ ಕತ್ತುಕೊಂಡ್ರ ನಿನಗೆ ರಾಮೇಶ್ವರ ಇಲ್ಲೇ ತೋರಿಸ್ತೀನಿ. ನಾಳೆ ಬೆಳಗಿನ ಜಾವದೊಳಗ ನೀ ಪೂಜೆ ಮಾಡುವಾಗ ನನ್ನ ಬಾಲ ಮುಟ್ಟು ನಿನಗಿಲ್ಲೇ ರಾಮೇಶ್ವರ ತೋರಿಸ್ತೀನಿ ತಿಳ್ಕೊಂಡು ಅವತ್ತಿನ ದಿನಮಾನದೊಳಗೆ ಬೆಳಗಿನ ಜಾವ ಯಾವಾಗಿಂದ ಸ್ನಾನ ಮಾಡ್ಕೊಂಡು ಬಂದು ಹನುಮಂದಿರಿಂದ ಬಾಲ ಮುಟ್ಟಿದ್ರ ಆ ರಾಮೇಶ್ವರದೊಳಗಿರ್ತಕ್ಕಂಥ ಉಸುಕ ಇಲ್ಲಿ ಬಾಲದೊಳಗಿಂದ ತೋರಿಸ್ತಾರೆ ನಿಮ್ಮ ಹನುಮಂದೇವರು. ಇವೆಲ್ಲ ಸಾಮಾನ್ಯ ಲೀಲೆಗಳಲ್ಲ. ಅದಕ್ಕಾಗಿನೇ ನೀವು ಬಗ್ಗಿರಿ. ಇಲ್ಲಿ ಇಲ್ಲ ನೀವು ಬಗ್ಗು ಮಂದಿ ನನ್ನ ಮೈಸೂರಿಗೆ ಮಂದಿ ಅಲ್ಲ ನೀವು ಹನುಮಂದೇವ್ರಕ್ಕಿಂತ ಹೆಚ್ಚಿಗಿರಿ. ಅವನ ಬಲ್ಲಿ ಅಷ್ಟು ತಾಕತ್ತದ ಏನ್ರಿ. ಎಷ್ಟೋ ಜನರಿಗೆ ಮಕ್ಕಳಾಗ್ಲಾರ್ದವ್ರು ಇಲ್ಲಿ ಬೇಡ್ಕೊಂಡು ಹೋದ್ರಿಂದ ಮಕ್ಕಳಾಗ್ಯಾವ. ಎಷ್ಟೋ ಜನ ರೋಗದಿಂದ ಬಳಲ್ತಕ್ಕಂಥವ್ರಿಗೆ ಇಲ್ಲಿ ಬಂದಿಂದ ಬೇಡ್ಕೊಂಡು ಹೋದ್ರ ಅವ್ರು ಎಲ್ಲರಿಗಿನ ಕೂಡ ಮಕ್ಕಳಾಗ್ಯಾವ. ಅಪ್ಪಿ ತಪ್ಪಿ ಇಲ್ಲಿ ಯಾವ ತಪ್ಪು ಮಾಡ್ತಾನೆ ಈ ಜಾಗದಾಗ ಅವ ಸುಟ್ಕೊಂಡೇ ಹೋಗ್ಯಾನ ಏನ್ರಿ. ಯಾಕಂದ್ರ ಇದು ಎಲ್ಲಾನು ಕೂಡ ನೋಡಿದ್ರೆ ನನಗೆ ಗೊತ್ತಾಕದೆ ಏನ್ರಿ. ಯಾವ ತಪ್ಪು ಮಾಡ್ತಾನ, ಯಾವ ಅಪರಾಧ ಮಾಡ್ತಾನ ಅವನ ಜಾಗದಾಗ ತಿಳಿದ್ರೆ ನೀವು ಮಾತಂದ ಹೊರಗೆ ನೀವು ಏನಾರು ಮಾಡ್ಕೋರಿ. ಆದ್ರ ಇಲ್ಲಿರ್ತಕ್ಕಂಥ ಹನುಮಂತ ದೇವರ ಜಾಗದೊಳಗ ಮಾರುತಿ ಜಾಗದೊಳಗ ಯಾರು ತಪ್ಪು ಮಾಡ್ಯಾರಲ್ಲ ಆ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಭಾಳ ದಿವಸ ಅಲ್ಲ, ಇವತ್ತು ಮಾಡಿದ್ರೆ ಮರುದಿವಸ ಶಿಕ್ಷೆ ಕೊಟ್ಟಿರ್ತಕ್ಕಂಥವ ನಿಮ್ಮ ಮಾರುತಿ ಆಂಜನೇಯ ಏನ್ರಿ. ಮರುದಿವಸ ಶಿಕ್ಷೆ. ಎಷ್ಟೋ ಜನರಿಂದ ತಪ್ಪು ಮಾಡಿ ಏನ್ರಿ, ಎಷ್ಟೋ ಜನದ ತಪ್ಪು ಮಾಡಿದವ್ರಿಗೆ ಎಷ್ಟೋ ಜನರಿಗೆ ಲಕ್ವ ಆಗ್ಯದ, ಎಷ್ಟೋ ಜನದ ಏನೇನೋ ಆಗ್ಯದ ಹೋಗ್ಯದ. ಅಂಥವೆಲ್ಲ ಪವಾಡಗಳಿಂದ ಮಾರುತಿ ಹತ್ರ ನಡೆದವ. ಮತ್ತು ಯಾರು ಅವನಿಗೆ ಭಕ್ತಿ